ಜಯಂತ್, ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಾನು ಇವತ್ತು ಏನು ಹೇಳಕ್ ಬಂದಿನಪ್ಪ ಅಂತಂದ್ರೆ, ಭಾಳಷ್ಟು ದಿನದಿಂದ ಭಾಳ ಹುಡುಗರು ಕೇಳತ್ತಿದ್ರೆ, ಸರ್ ಆನ್ಲೈನ್ ಕ್ಲಾಸ್ ಮಾಡ್ರಿ, ನಮಗೆ ಕ್ಲಾಸಿಗೆಲ್ಲ ಬರೋಕ್ಕಾಗಲ್ಲ ಸರ್, ಆದಷ್ಟು ಅನುಕೂಲ ಆಗುತ್ತೆ, ಸ್ವಲ್ಪ ಮಟ್ಟಿಂದ ಏನಾರು ನಾವು ಕಲಿತೀವಿ ಅಂತ ಹೇಳಿ ಕೇಳ್ತಿದ್ರಿ. ಆದ್ರೆ ನಾನು ಸ್ಟಾರ್ಟ್ ಮಾಡದೇ ಇರೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಾನು ಕೂಡ ಕಲ್ತ್ಬಿಟ್ಟು ಮರ್ತು ಬಿಟ್ಟಿದ್ದೆ. ಅದನ್ನು ಕ್ಲಾಸ್ ರೀತಿ ಒಳಗೆ ಹೇಳುವಷ್ಟು ಕೆಪಾಸಿಟಿ ಇಲ್ಲ ಅಂತ ಅನ್ಕೊಂಡಿದ್ನೆ. ಆದರೆ ಏನೋ ಒಂದು ಟ್ರೈ ಮಾಡಾಕತ್ತೀನಿ, ಏನೋ ನಮ್ಮ ಹುಡುಗರಿಗೆ ಹೆಲ್ಪ್ ಆಗುತ್ತೆ ಅಂದಮ್ಯಾಗ ಯಾವುದಾದ್ರೂ ಒಂದು ಹೇಳಕ್ಕೆ ಹತ್ತಿದ್ರೆ ಅದು ಇಂಪ್ರೂವ್ ಆಗುತ್ತೆ ಗೊತ್ತಾಗಿ ಪ್ರಯತ್ನವನ್ನು ಮಾಡ್ಬೇಕಂತ ಬಂದಿದ್ದೀನಿ. ಪ್ರಯತ್ನ ಮಾಡಾಕತ್ತೀನಿ ಅಂತಂದ್ರೆ ಗೊತ್ತಿಲ್ದಂತರೂ ಯಾವುದೂ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಸ್ವಲ್ಪ ಕಲ್ತಾಗ ಏನಾದರೂ ನಾವು ಯಾರು ನಮ್ಮ ಗುರುಗಳು ಕಲಿಸಿದಾರಲ್ಲ ಅದನ್ನು ಜ್ಞಾನವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು. ಅದು ಉಚಿತವಾಗಿ ಸಿಗುತ್ತೆ ಅಂದಮ್ಯಾಗ ಅದರದ್ದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಲ್ಲ ಅನ್ನೋ ಕಾರಣಕ್ಕಾಗಿ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಸ್ನೇಹಜೀವಿ ಅಕಾಡೆಮಿ ಮತ್ತು ಎಸ್ ಸೋಲ್ಜರ್ ಅಕಾಡೆಮಿಯನ್ನು ಎರಡೂ ಕೂಡಿ ಬಿಜಾಪುರದೊಳಗಡೆ ಕ್ಲಾಸಸ್ಗಳನ್ನು ಈಗ ನಡೆಯಕತ್ತಾವ. ಯಾರು ಕ್ಲಾಸ್ ಮಾಡಿ ಓದ್ಕೋಬೇಕು ಅಂದ್ಕೊಂಡ್ರೆ ನೋಡ್ರಿ, ಆನ್ಲೈನ್ ಕ್ಲಾಸ್ ಅಂದ್ರೆ ಹೆಂಗಾಗುತ್ತೆ, ಕೆಲವೊಂದಿಷ್ಟು ಟಾಪಿಕನ್ನು ಹೇಳಿ 2 ಪ್ರಶ್ನೆಗಳಿಗೆ ಉತ್ತರ ಹೇಳೋದ್ರಾಗನ 30-40 ನಿಮಿಷ ಆಗುತ್ತೆ. ಅದಕ್ಕಾಗಿ ಏನು ಹೇಳಕತ್ತೀನಿ ಅಂದ್ರೆ, ಕ್ಲಾಸ್ ಮಾಡಿದ್ರಿ ಅಂದ್ರೆ ಆರಾಮಾಗಿ ಕುಂತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬರಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ, ಈಗ ನನ್ನ ಫಸ್ಟ್ನೇದಾಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಯಾವ್ದು ಅನ್ಕೊಂಡೇನಪ್ಪ ಅಂದ್ರೆ, ಮಾನಸಿಕ ಸಾಮರ್ಥ್ಯ. ಆಲ್ಮೋಸ್ಟ್ ಆಗಿ ಅತಿ ಹೆಚ್ಚು ಸ್ಕೋರ್ ಆಗ್ತಕ್ಕಂತಹ ವಿಷಯ ಮಾನಸಿಕ ಸಾಮರ್ಥ್ಯ. ಅದ್ರೊಳಗೆ ಪ್ರತಿ ಒಂದು ಟಾಪಿಕ್ ವೈಸ್ ನಾವು ಚೊಲ್ತಂಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದೇನೋ ಪ್ರತಿಯೊಂದ್ರೊಳಗೂ 2-3 ಮಾರ್ಕ್ಸ್ ಬರ್ತಾ ಇರ್ತಾವ. ಅದಕ್ಕಾಗಿ ನಾನು ಇವತ್ತು ಮಾನಸಿಕ ಸಾಮರ್ಥ್ಯ ಒಳಗೆ ಅತಿ ಹೆಚ್ಚು ಪ್ರಶ್ನೆಗಳ ಯಾವ ವಿಷಯ ಮ್ಯಾಗ ಬರ್ತಂದ್ರೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮ್ಯಾಗ. ಈಗ ನೋಡ್ಕೋಬೋದು ನೀವು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಬಗ್ಗೆ. ಇದು ಕೋಡಿಂಗ್ ಡಿ ಕೋಡಿಂಗ್ ಅಂತ ಹೇಳಿ ಆಲ್ಮೋಸ್ಟ್ ಆಗಿ ನೋಡಿರ್ತೀವಿ ನಾವು. ಅಲ್ಫಾಬೆಟ್ಸ್ ಪ್ರಕಾರ ನಾವೆಲ್ಲನೂ ಪ್ರಶ್ನೆಗಳನ್ನು ನೋಡ್ಕೊಂಡ್ಬಿಟ್ಟ ಅವಾಗ ಏನು ಅನ್ಕೊಂಡಿರ್ತೀವಿ, ಇದು ಕೋಡಿಂಗ್ ಡಿ ಕೋಡಿಂಗ್ ಹೆಂಗೆ ಮಾಡ್ತಾರೆ ಇದು, ಯಾವ ರೀತಿ ಹಿಂಗೆ ಬಂದತಿ, ಇದ್ಯಾಕೆ ಹಿಂಗೆ ಬಂತ. ಸ್ಟಾರ್ಟಿಂಗಾಗಿ ಯಾರು ಸ್ಟಡಿ ಮಾಡ್ತಿರ್ತಾರೆ ಅವ್ರಿಗೆ ಯಾರಿಗೆ ಅರ್ಥ ಆಗಲ್ಲ ಇದು ಕೋಡಿಂಗ್ ಡಿ ಕೋಡಿಂಗ್ ಅಂದ್ರೆ. ಯಾರು ಕ್ಲಾಸ್ ಮಾಡಿರ್ತಾರೆ, ಯಾರು ತಿಳ್ಕೊಂಬಂದಿರ್ತಾರೆ, ಯಾರು ಯೂಟ್ಯೂಬ್ನೊಳಗೆ ಕ್ಲಾಸ್ಗಳು ಯಾರು ನೋಡಿರ್ತಾರೆ ಅಂಥವ್ರಿಗೆ ಸ್ವಲ್ಪ ಅರ್ಥ ಆಗಿರುತ್ತೆ. ಕೋಡಿಂಗ್ ಡಿ ಕೋಡಿಂಗ್ ಅಂದ್ರೆ ಏನ, ಯಾವ ರೀತಿಯಾಗಿ ಇದು ಬರ್ತೈತಿ ಅಂತೇಳಿ ಭಾಳ ಹುಡುಗರಿಗೆ ಕನ್ಫ್ಯೂಷನ್ ಆಗಿರುತ್ತೆ. ಯಾಕಂದ್ರೆ ಈಗ ನಾವು ಹೆಂಗಾಗಿರ್ತಂತಾರೆ, ಈಗ 10ನೇತೆ 12ನೇತೆ ಮುಗಿದ ಮ್ಯಾಗ ಅಲ್ಲಿಸ್ತಾನೆ ನಮಗೆ ಇದು CET ಅನ್ನೋದ್ರ ಬಗ್ಗೆ ನಾವು ತಲೆಯನ್ನು ಹರಿಸಿರಂಗಿಲ್ಲ. CET ಅಂದ್ರೆ ಏನು, ಯಾಕೆ ಬಿಡಪ್ಪ, ಮುಂದೆ ಟ್ರೈ ಮಾಡಿರ ಆತ, 12ನೇತೆ ಮುಗಿದ್ರೆ ಆಯ್ತಾ, ಅವಾಗ ನೋಡೋಣ, ಡಿಗ್ರಿ ಮುಗಿದ್ರೆ ನೋಡೋಣ ಅಂತ ಹೇಳಿ ಅನ್ಕೋತ ಹೋಗೋರಾಗನ ಈ ಕಾಂಪಿಟೇಟಿವ್ ಲೆವೆಲ್ ಏಜ್ನ ಮುಗಿದು ಹೋಗುತ್ತಪ್ಪ. ಈಗೇನೈತಪ್ಪ, ನೀವು ಈಗಿನ ಥರನ ಏನು ಸ್ಟಡಿ ಸ್ಟಾರ್ಟ್ ಮಾಡ್ತಿರಲ್ಲ, ಯಾರು 10th PUC ಯಾರದ್ರಿ ಆಲ್ಮೋಸ್ಟ್ ಆಗಿ ನನ್ನ ವಿಡಿಯೋಗಳು ಹೆಚ್ಚಾಗಿ ನೋಡೋದು ನೀವು. ಅದಕ್ಕಾಗಿ ನೀವು ಶಾಲೆಯನ್ನು ಕಲಿತಾ ಈ ಕ್ಲಾಸ್ಗಳನ್ನು ಆದಷ್ಟು ನನ್ನ ಮಟ್ಟಿಗೆ ನಾನು ಏನು ಹೇಳ್ತಾ ಹೋಗ್ತಿಲ್ಲ ಅದನ್ನು ಕೇಳ್ಕೊಂತ ಹೋಗ್ರಿ, ಅದನ್ನು ಬಿಡಿಸ್ಕೊಂತು ಬರ್ಕೊಂಡು ನೋಟ್ಸ್ ಮಾಡ್ಕೊಂತ ಹೋಗ್ಬಿಡ್ರಿ. ಪ್ರತಿಯೊಂದು ಟೈಪ್ 1, ಟೈಪ್ 2, ಟೈಪ್ 3 ಅಂತ ಹೇಳಿ ಇದ್ರೊಳಗೆ ಯಾವ ರೀತಿ ಒಳಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನಂಬರ್ ಸಂಖ್ಯೆಗಳ ರೀತಿ ಒಳಗೆ ಮತ್ತು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾವ ಥರ ಕೇಳ್ತಾರೆ, ಅದನ್ನು ನೋಡ್ಕೊಂತವ್ರಿ. ಅತಿ ಹೆಚ್ಚಾಗಿ ಕೇಳ್ತಿರ್ತಕ್ಕಂಥ ವಿಷಯ ಯಾವಪ್ಪ ಅಂತಂದ್ರೆ ಕೋಡಿಂಗ್ ಡಿ ಕೋಡಿಂಗ್ ಬಗ್ಗೆ. ಇದು ಕೋಡಿಂಗ್ ಡಿ ಕೋಡಿಂಗ್ ಅನ್ನೋದು ಏನಿಲ್ಲ, ನಿಮ್ಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಈಗ ಕೋಡಿಂಗ್ ಡಿ ಕೋಡಿಂಗ್ ಒಳಗಡೆ ನೋಡ್ರಿ, ಈಗ ಮೊದಲಾಗಿ ಅಲ್ಫಾಬೆಟ್ಸ್ ಟೋಟಲ್ ಆಗಿ ಇಂಗ್ಲಿಷ್ ವರ್ಣಮಾಲೆಗಳು ಎಷ್ಟು ಅದಾವು, 26. ಅದೆಲ್ಲರಿಗೂ ಗೊತ್ತಿದ್ದೈತೆ. ಅದಕ್ಕೆ ಇದನ್ನ ಏನು ಮಾಡ್ಯಾರ ಅಂದ್ರೆ ಅವರು ಕೋಡಿಂಗ್ ಡಿ ಕೋಡಿಂಗ್ ರೀತಿ ಒಳಗೆ ತೋರ್ಸ್ಕೊಂಡ್ಬಿಟ್ಟಿದ್ದಾರೆ ಅವ್ರ. ಯಾವ ರೀತಿ ತೋರ್ಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡ್ಕೋಬೋದು ನೀವು. ಯಾವ ರೀತಿ ಅಂದ್ರೆ ಕೋಡಿಂಗ್ ಡಿ ಕೋಡಿಂಗ್ ಅಂದ್ರೆ ಅಲ್ಫಾಬೆಟ್ಸ್ ಅನ್ನ ಮೊದಲಾಗಿ ಬರ್ಕೋಬೇಕು ನಾವು. 1ರಿಂದ 26 ಅಲ್ಫಾಬೆಟ್ಸ್ಗಳನ್ನ ನಾವು ನಂಬರ್ ಅಂದ್ರೆ A ಅಂದ್ರೆ 1, B ಅಂದ್ರೆ 2, C ಅಂದ್ರೆ 3, D ಅಂದ್ರೆ 4, E ಅಂದ್ರೆ 5. ಈ ಥರ ಏನಲ್ಲ, ಇವು ಅಲ್ಫಾಬೆಟ್ಸ್ ಏನಲ್ಲ ಕಂಟಿನ್ಯೂ ಆಗಿ ಬರ್ಕೊಂಡ್ಬಿಡ್ಬೇಕು 26. ಇದು ಸರಿಯಾಗಿ ನಂಬರ್ ಪ್ರಕಾರ ಮತ್ತು ಅಪೋಸಿಟ್ ಆಗಿ ಅಂದ್ರೆ A ಅಂದ್ರೆ 26 ಅಂದ್ರೆ ಪ್ರಶ್ನೆಗಳು ಮುಂದೆ ಬರ್ತಾವ, ಅವಾಗೆಲ್ಲನೂ ತಿಳಿಸಿ ಹೇಳ್ತೀನಿ ನಿಮ್ಗೆ. ಫಸ್ಟಿಗೆ A ಅಂದ್ರೆ 26, B ಅಂದ್ರೆ 25, ಈ ಥರ. ಎರಡೂ ಥರನೂ ಗೊತ್ತಿರ್ಬೇಕು, ಆಯ್ತಾ. ಇದ್ರ ಮೇಲೂ ಪ್ರಶ್ನೆ ಬರ್ತಾವ ಅಂದ್ರೆ ನೇರವಾಗಿರ್ತಕ್ಕಂಥದ್ದ ಬರ್ಕೊಂಡ್ಮ್ಯಾಗ ನಂಬರ್ಗಳನ್ನ ಏನು ಬರ್ಕೋತೀರಿ, ಇದು ನಂಬರಿಂಗ್ ಅಂತ ಬರುತ್ತೆ ನಂಬರ್ಗಳು. ಮತ್ತು ಮುಂದೆ ಏನೈತಿ ಅಪೋಸಿಟ್ ನಂಬರ್ಗಳ ಮತ್ತು ವರ್ಣಮಾಲೆಗಳಿಂತ್ರನ ಅದನ್ನ ಅಪೋಸಿಟ್ ಮಾಡಿರ್ತಾರೆ. ಇಲ್ಲೈತೆ ನೋಡ್ರಿ, ಸಮ ದಿಕ್ಕು ಮತ್ತು ವಿರುದ್ಧ ದಿಕ್ಕಿನೊಳಗೆ ಅಂದ್ರೆ ನಾವು A ದಿಂತ್ರ Z ತನ ಬರ್ಕೋಬೇಕು, A ಕೆಳಗಡೆ Z ದಿಂತ್ರ A ತನ ಬರ್ಕೋಬೇಕು. ಅಂದ್ರೆ ಯಾವ ರೀತಿ ಕೇಳ್ತಾರಂತ ಈಗ ಕೆಲವೊಂದಿಷ್ಟು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಏನತ್ತಲ್ಲ, A ಅನ್ನು B ಎಂದು ಬರೆದರೆ A ಅನ್ನು ಅಂದ್ರೆ A ಅನ್ನು A ಅನ್ನ B ಅನ್ನಾಗಿ ಬರೀತಾರ ಅವ್ರ. ಇಲ್ಲಿ ಕೆಳಗೆ ಬರ್ತೀನಿ ನೋಡ್ರಿ,
ಎ ಅನ್ನು ಬಿ ಎಂದು ಬರೆಯುವರು. ಹಾಗಾದರೆ ಎಲ್ ಅನ್ನು ಏನೆಂದು ಬರೆಯುವರು. ಅಂದ್ರೆ ನೀವು ಫಸ್ಟಿಗೆ ತಿಳಿಸೋ ಸಲುವಾಗಿ ಅಂತ ಹೇಳಾಕತ್ತೀನಿ ನಾನು. ಎಲ್ ಅನ್ನೋದನ್ನ ಏನು ಬರೀತಾರೆ, ಎ ಅನ್ನೋದ್ರದ್ದು ಒಂದು ಪ್ಲಸ್ ಮಾಡಿದಾನೆ. ಅಂದ್ರೆ ಎ ಅನ್ನೋದನ್ನ ಒಂದು ಪ್ಲಸ್ ಮಾಡಿದಾಗ ಬಿ ಅಂತ ಬರ್ತಲ್ಲಿ. ಅಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಅಂತ ಬರ್ತೈತಿ, ನೆನಪಿಟ್ಕೋಬೇಕು ನೀವು. ಸೊ ಇಲ್ಲಿ ಮುಂದ್ಗಡೆ ಹೋಗ್ಬೇಕಂದ್ರೆ ಪ್ಲಸ್, ಅಂದ್ರೆ ಹಿಂದ್ಗಡೆ ಬರ್ಬೇಕಂದ್ರೆ ಮೈನಸ್. ಎಲ್ ಅನ್ನು ಸೊ ಈಗ ನೋಡ್ಕೊಳ್ರಿ ನೀವು. ಸೊ ಎಲ್ ಅನ್ನು ಏನೆಂದು ಬರೆಯುವರು. ಎಲ್ ಅನ್ನೋದನ್ನ ಒಂದ್ ಅಂಕೆ ಪ್ಲಸ್ ಮಾಡ್ಬೇಕು. ಅಂದ್ರೆ ಎಲ್ ಆದ ಬಳಿಕ ಏನ್ ಬರುತ್ತೆ, ಏನು ಇಲ್ಲ ಇಲ್ಲಿ ಡೈರೆಕ್ಟ್ ಆಗಿ ನೀವು ತಿಳ್ಕೊಬೇಕಾಗಿದ್ದು ನೋಡ್ರಿ, ಎಲ್ ಪ್ಲಸ್ 1. ಸೊ ಎಲ್ ಅನ್ನೋದು ಒಂದು ಪ್ಲಸ್ ಮಾಡಿದ್ರೆ ಎಂ ಬರ್ತೈತಿ. ಓಕೆ. ಸೊ ಅದೇ ತರನಾಗಿ ಓ ಅನ್ನು ಆರ್ ಎಂದು ಬರೆದರೆ, ಓ ಅನ್ನು ಆರ್ ಎಂದು ಬರೆದರೆ, ಸೊ ಓ ಅನ್ನೋದು ಏನೈತಿಲ್ಲ ಆರ್. ಸೊ ಇದು ಓ ಐತಿ, ಇದನ್ನ ಆರ್ ಎಂದು ಬರೀತಾರ ಅವ್ರ. ಸೊ ಇಲ್ಲಿ ಎಷ್ಟು ಸಂಖ್ಯೆಯನ್ನ ಪ್ಲಸ್ ಮಾಡಿದಾರೆ, 3. ಓ ಪಿ ಕ್ಯೂ ಆರ್. ಓಕೆ. ಸೊ ಅದೇ ತರನಾಗಿ ಟಿ ಅನ್ನು ಏನೆಂದು ಬರೆಯುವರು. ಟಿ ಅನ್ನು 3 ಪ್ಲಸ್ ಮಾಡಿದ್ರಿ ಅಂದ್ರ ಸೊ ಟಿ ಅನ್ನೋದನ್ನ ಏನೆಂದು ಬರೆಯುವರು. ಟಿ ಅನ್ನು ಪ್ಲಸ್ 3 ಮಾಡಬೇಕು. ಟಿ ಅನ್ನೋದನ್ನ ಏನ್ ಮಾಡ್ತಾರಂದ್ರ 3 ಅಂದ್ರ ಡಬ್ಲ್ಯೂ ಆಗುತ್ತ. ಓಕೆ. ಯು ವಿ ಡಬ್ಲ್ಯೂ ತಿಳಿತಾ. ಸೊ ಅದೇ ತರನಾಗಿ ಅಂದ್ರ ಇದು ಓಕೆ, ಇದೆಲ್ಲ ಆಯ್ತಾ. ಸೊ ಈಗ ಮೈನಸ್ ನೋಡ್ಕೊಳ್ರಿ. ಸೊ ಮೈನಸ್ ಯಾವ ತರ ಆಗುತ್ತಂದ್ರ, ಸೊ ಮೈನಸ್ ಯಾವ ತರ ಆಗುತ್ತಾ ನೋಡ್ಕೊಳ್ರಿ. ಮೈನಸ್ ಅಂದ್ರ ಹೆಂಗ, ಓ ಅನ್ನೋದೈತಿದೆ, ಇದು ಏನು ಓ ಅನ್ನೋದೈತಲ್ಲ, ಓ ಅನ್ನೋದನ್ನ ಸೊ ಓ ಅನ್ನೋದನ್ನ ಏನ್ ಮಾಡ್ತಾನಂದ್ರ ಎನ್ ಎಂದು ಬರೆಯುತ್ತಾರೆ. ಸೊ ಓ ಅನ್ನೋದನ್ನ ಓ ಅನ್ನು ಎನ್ ಎಂದು ಬರೆದರೆ ಅಂದ್ರೆ ಇಲ್ಲೇನತ್ತು -1 ಆಯ್ತಾ. ಓಕೆ. ಸೊ ಅದೇ ತರನಾಗಿ ಜಡ್ ಅನ್ನು ಏನೆಂದು ಬರೆಯೋರು. ಜಡ್ ಅನ್ನು ಇಷ್ಟು ತಿಳ್ಕೊಂಡ್ಬಿಡ್ರಿ ನೀವು. ಅವಾಗ ಪ್ರಶ್ನೆಗಳು ಯಾವ ತರ ಬರ್ತಾವ ಅಂತ ಹೇಳ್ತೀನಿ ನಾನು. ಜಡ್ ಅನ್ನು ಏನೆಂದು ಬರೆಯೋರು ಅಂದ್ರೆ ಇಲ್ಲಿ -1 ಮಾಡ್ರಿ. ಜಡ್ ಹಿಂದ್ಗಡೆ ಅಕ್ಷರ ಯಾವ ಬರ್ತಿ, ವೈ. ಓಕೆ. ಸೊ ಈ ತರ ಬರುತ್ತಾ. ಇದು ಸಮ ಸಂಖ್ಯೆ ಒಳಗಾಯ್ತು. ಅಂತ ಇನ್ನೇನಲ್ಲ. ಸೊ ಈಗ ಡೈರೆಕ್ಟ್ ಆಗಿ ಇವು ನಂಬರ್ ಪ್ರಕಾರ ಆಯ್ತಲ್ಲ. ಸೊ ಮ್ಯಾಗ ಏನೈತಿ, ಇದೇನು ಅಪೋಸಿಟ್ ಸಂಖ್ಯೆಗಳು ಮತ್ತು ಸಮ ಸಂಖ್ಯೆ ಅಂದ್ರೆ ಸೀದಾ ಬರ್ಕೊಂಡಾರ. ಎ ಟು ಜಡ್ ಏನು ಬರ್ಕೊಂಡಾರಲ್ಲ. ಸೊ ಎ ಟು ಜಡ್ ಏನೈತಲ್ಲ, ಇದು ಸಮ ಸಂಖ್ಯೆಗಳ ಏನು ಅಪೋಸಿಟ್ ಸಂಖ್ಯೆಗಳು ಇವು ಏನದಲ್ಲ. ಸೊ ಈ ತರ ನೋಡ್ಕೊಳ್ರಿ. ಇದ್ರ ಮ್ಯಾಗ ಆ ಪ್ರಶ್ನೆಗಳನ್ನ ಯಾವ ತರ ಕೇಳ್ತಾರ. ಓಕೆ. ಗುಡ್ ಅನ್ನೋದನ್ನ ಏನು ಬರೀತಾರ ಅಂತ ತಿಳ್ಕೊರಿ. ಅಂದ್ರೆ ನಾರ್ಮಲ್ ಆಗಿ ಇದು ಕ್ವಶನ್ ನಿಮ್ಗೆ ಆಲ್ಮೋಸ್ಟ್ ಆಗಿ ಸುಮ್ಮನೆ ನಾನು ಫಸ್ಟಿಗೆ ಹೇಳಾಕತ್ತೀನಿ. ಅಂದ್ರೆ ಪ್ರಶ್ನೆಗಳು ಯಾವ ತರ ಕೇಳ್ತಾರಂತ ಆಮ್ಯಾಗ ನಾನು ಹೇಳ್ತೀನಿ. ಜಿ ಕೆಳಗಡೆ ಏನು ಬಂದೈತಿ, ಟಿ. ಗುಡ್ ಅನ್ನು ಟಿ ಅಂತ ಬರೀತಾರ. ಅಂದ್ರೆ ಜಿಗೆ ಟಿ ಬರೀತಾರ. ಓ ಅನ್ನೋದಕ್ಕ ಎಲ್. ಸೊ ಎಲ್. ಡಿ ಕೆಳಗಡೆ ಏನೈತಿ ಡಬ್ಲ್ಯೂ. ಓಕೆ. ಸೊ ಈ ತರ ಬರುತ್ತೆ. ಅಂದ್ರೆ ಗುಡ್ ಅನ್ನು TLLW ಎಂದು ಬರೆಯುವರು. ಅದೇ ತರ ಪ್ರಶ್ನೆ ಮತ್ತೆ ಇದ್ರ ಮ್ಯಾಗ ಮತ್ತೊಂದು ಕೇಳ್ತಾರೆ. ಏನಂದ್ರ ಗಾಡ್ ಅನ್ನೋದನ್ನ ಏನು ಬರೀಬೇಕು. ಸೊ ಗಾಡ್ GOD ಅನ್ನ ಏನಂತ ಬರೀತಾರ. ಜಿ ಅನ್ನೋದ್ರ ಕೆಳಗಡೆ ಏನು ಬಂದೈತಿ ನೋಡ್ಕೊಡ್ರಿ. ಜಿ ಅನ್ನೋದ್ರ ಕೆಳಗಡೆ ಟಿ ಬಂದೈತಿ. ಅದ್ರ ಕೆಳಗಡೆ ಬಂದಿರತಕ್ಕಂಥ ಸಂಖ್ಯೆ ಮ್ಯಾಗನು ಪ್ರಶ್ನೆಗಳನ್ನ ಕೇಳ್ತಾರ. ಓ ಕೆಳಗ ಎಲ್ ಬಂದೈತಿ. ಓಕೆ. ಡಿ ಕೆಳಗ ಡಬ್ಲ್ಯೂ ಬಂದೈತಿ. ತಿಳಿತಾ. ಸೊ ಇದು ಏನಪ್ಪಾ ಅಂತಂದ್ರ ಕೋಡಿಂಗ್ ಒಳಗಡೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಲ್ಫಾಬೆಟ್ ಪ್ರಕಾರ ನಂಬರ್ಗಳನ್ನ ನೆನಪಿಟ್ಕೊಳಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ಏನೈತಿ, ಯಾವ್ದೋ ಒಂದು ಎಕ್ಸಾಮ್ದಾಗ ಹೋದ್ ಕೂಡಲೇ ಅಲ್ಲಿ ರಫ್ ಸೀಟ್ ಏನ್ ಸಿಗುತ್ತಲ್ಲ, ಸಿಕ್ಕ ತಕ್ಷಣ ಏನ್ ಮಾಡ್ಬೇಕಂದ್ರ ಈ ತರ ಚಾರ್ಟ್ ಏನೈತಿಲ್ಲ ಇದನ್ನ ಬರ್ದು ಇಟ್ಕೊಳ್ರಿ ನೀವು ಪುಸ್ತಕ ಒಳಗಡೆ. ಸೊ ನಿಮ್ ಬುಕ್ಸ್ ತಗೊಳ್ರಿ. ಬುಕ್ಸ್ ಒಳಗಡೆ ಕೋಡಿಂಗ್ ಅಂತ ಹೆಡ್ಡಿಂಗ್ ಹಾಕೊಂಡ್ಬಿಟ್ಟ ಇದೇನ್ ಚಾರ್ಟ್ ಐತಿಲ್ಲ ಫಸ್ಟ್ನೇ ಚಾರ್ಟ್ ಅನ್ನ ಬರ್ಕೊಳ್ರಿ. ಇಲ್ಲಿ ಅಪೋಸಿಟ್ ಸಂಖ್ಯೆಗಳನ್ನ ಹೆಂಗ್ ಕೇಳ್ತಾರಂದ್ರ ಜಿ ಅನ್ನು ಯಾವುದು ಜಿ ಅನ್ನು ಸೊ ಜಿ ಅನ್ನು 7 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ UN ಸೊ UN ಈಗ ನೋಡ್ಕೊಳ್ರ. ಇದನ್ನೊಂದು ಸ್ವಲ್ಪ ಎಲ್ಲ ಅಳಿಸ್ತೀನಿ. ಓಕೆ. ಈಗ ನೋಡ್ಕೊಳ್ರಿ ಮತ್ತೊಮ್ಮೆ. ಜಿ ಅನ್ನು 7 ಎಂದು ಸಂಕೇತಿಸಲಾಗಿದೆ. ಓಕೆ. ಹಾಗಾದರೆ ಎಸ್ ಅನ್ನು ಏನೆಂದು ಸಂಕೇತಿಸಲಾಗಿದೆ. ಎಸ್ ಅನ್ನು ಏನೆಂದು ಸಂಕೇತಿಸಲಾಗಿದೆ. ಓಕೆ. ಎಸ್ ಅನ್ನೋದ್ರ ನಂಬರ್ ಎಷ್ಟೈತಿ ನೋಡ್ರಿ, 19. ಇಲ್ಲಿ ಜಿ ಅನ್ನೋದ್ರ ನೋಡ್ಕೊಳ್ರಿ. ಜಿ ಅನ್ನೋದ್ರ ಸಂಕೇತ 7 ಆಗಿತ್ತು. ಅದಕ್ಕೆ ಎಸ್ ಅನ್ನೋದ್ರ ಸಂಕೇತವನ್ನ 19 ಎಂದು ಸಂಕೇತಿಸಲಾಗಿದೆ. ಇವು ಪ್ರಶ್ನೆಗಳು ಬರ್ತಾವ ನಿಮಗ. ಸೊ ಕ್ವಶನ್ಗಳನ್ನ ಹಾಕಿ ಅದನ್ನ ಬಿಡಿಸಿ ನಿಮ್ಗೂ ಕೂಡ ಕ್ವಶನ್ಗಳನ್ನ ಕೇಳುವುದ ನಾನು ಮಾಡ್ತೀನಿ. ಬಹಳಷ್ಟು ಅಂದ್ರೆ ಈಗ ಸದ್ಯಕ್ಕೆ ನೀವು ಕೋಡಿಂಗ್ ಒಳಗ ಅತಿ ಹೆಚ್ಚು ಪ್ರಶ್ನೆಗಳನ್ನ SSC ಡಿಪಾರ್ಟ್ಮೆಂಟ್ನಾಗ ಕೇಳ್ತಾರ.
ಇಲ್ಲಿ ಫಸ್ಟ್ನೇದು ಆಯ್ತಾ. ಸೆಕೆಂಡ್ ಒನ್ ಏನು ಕೇಳ್ತಾರಪ್ಪ ಅಂತಂದ್ರೆ ಸಂಖ್ಯಾ ಪದ್ಧತಿ ಒಳಗಡೆ, ಸಂಖ್ಯಾ ಪದ್ಧತಿ ಒಳಗೂ ಕೂಡ ಇದನ್ನ ಭಾಳ ಯೂಸ್ ಆಗುತ್ತೆ. ಅವಾಗ ನೋಡೋಣ. ಸೊ ಈಗ ಪ್ರಶ್ನೆ, ಸೊ ನಾನು ಕೋಡಿಂಗ್ ಡಿಕೋಡಿಂಗ್ ಅನ್ನು ಫಸ್ಟಿಗೆ ಹೇಳಿದ್ವಲ್ಲ, ಹಾಗಾದ್ರೆ ಒಂದು ವಿಶಿಷ್ಟ ಭಾಷೆಯಲ್ಲಿ, ಸೊ ನೋಡ್ಕೊಳ್ರಿ ಪ್ರಶ್ನೆ ಏನೈತಲ್ಲ ಇಲ್ಲಿ ಐತಿ ನೋಡ್ರಿ ಈಗ ಏನೈತಲ್ಲ. ಸೊ ಒಂದು ವಿಶಿಷ್ಟ ಭಾಷೆಯಲ್ಲಿ ಫೋರ್ಸ್ ಅನ್ನು GPSDF ಎಂದು ಕರೆಯಲಾಗಿದೆ. ಲವ್ ಅನ್ನು MPWF ಎಂದು ಕರೆಯಲಾಗಿದೆ. ಹಾಗಾದರೆ ಒಂದು ವಿಶಿಷ್ಟ ಭಾಷೆಯಲ್ಲಿ ಫೋರ್ಸ್ ಅನ್ನು GPSDF ಎಂದು ಕರೆಯಲಾಗಿದೆ, ಲವ್ ಅನ್ನು MPWF ಎಂದು ಕರೆಯಲಾಗಿದೆ. ಹಾಗಾದರೆ ಅದೇ ಭಾಷೆಯಲ್ಲಿ ಫ್ರೆಂಡ್ ಅನ್ನು ಏನೆಂದು ಕರೆಯುವರು, ಏನೆಂದು ಬರೆಯಲಾಗುತ್ತದೆ. ಓಕೆ, ಸೊ ಈಗ ನೋಡ್ಕೊಳ್ರಿ. ಸೊ ಸೀದಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಫೋರ್ಸ್ ಅನ್ನೋದನ್ನ ಬರ್ಕೊಂಡ್ಬಿಡ್ರಿ. FORCE ಅದ್ರ ಕೆಳಗನ ಬರ್ಕೋರಿ. ಏನಂತಂದ್ರ GPSDF ಎಂದು ಕರೆಯಲಾಗಿದೆ. ಹಂಗಂದ್ರ ಲವ್ ಅನ್ನು MPWE ಎಂದು ಕರೆಯುವರು. ಹಾಗಾದರೆ ಫ್ರೆಂಡ್ ಅನ್ನು FRIEND ಅನ್ನು ಏನೆಂದು ಬರೆಯಲಾಗುತ್ತದೆ. ಸೊ ನೋಡ್ಕೊಳ್ರಿ, ಇಲ್ಲಿ ಮೊದಲು ನಾವು ತಿಳ್ಕೊಬೇಕಾಗಿದ್ದಂದ್ರೆ ಇದು ಯಾವ ತರ ಬಂದೈತಿ. ಫೋರ್ಸ್ ಅನ್ನೋದನ್ನ ಇದನ್ನ ಯಾವ ತರ ಇವರು GPSDF ಎಂದು ಬರ್ದಾರ. ಸೊ ಹೆಂಗ್ ಬಂತಿದ ಎಫ್ ನಂತರ ಬರುವಂತಹ ವರ್ಣಮಾಲೆ ಯಾವುದು? F ಆಗಣ G. ಸೊ ನೋಡ್ಕೊಳ್ರಿ, F ಆಗಣ G. ಹಂಗಂದ್ರ O ಆಗಣ P. ಸೊ O ಆಗಣ P. ಅದೇ ತರನಾಗಿ S ಅನ್ನೋದನ್ನ S PQRS R ಆಗಣ S ಬರುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು. ಅಂದ್ರೆ ಈ ತರ ನೀವು ಬರ್ದು ಇಟ್ಕೊಂಡಿರೋದು ಆರಾಮಾಗಿ ತಿಳಿತೈತಿ ನಿಮ್ಗೆ. ಅಂದ್ರೆ ಪ್ಲಸ್ ಒಂದು ಮಾಡ್ಕೊಂತ ಹೋಗಿದ್ದಾರೆ ಇದ್ರಾಗ. +1 ಎಲ್ಲದಕ್ಕೂ ಏನಾಯ್ತಿಲ್ಲ +1. ಸೊ ಈ ತರ ಮಾಡಿದ್ದಾರೆ. ಎಲ್ ನೋಡ್ರಿ, ಲವ್ ಅನ್ನೋದನ್ನು ಕೂಡ ಎಲ್ ಆಗಣ ಇಲ್ಲಿ ನೋಡ್ಕೊಳ್ರಿ, ಎಲ್ ಆಗಣ M, O ಆಗಣ P, ಫಿ ಆಗಣ W, E ಆಗಣ F ಬರ್ತೈತಿ. ಇದು F. ಸೊ E ಆಗಣ F ಐತಲ್ಲ. ಸೊ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ನೀವು. ಅದಕ್ಕೆ ಫ್ರೆಂಡ್ ಅನ್ನೋದನ್ನ ಏನೆಂದು ಬರೆಯುವರು. ಸೊ ಈ ತರ ಪ್ರಶ್ನೆ ಕೇಳಿದಾರೆ ಅನ್ಬೇಕು. F ಆಗಣ ಏನು ಬರ್ತೈತಿ? ಸೊ F ಆಗಣ G ಬರ್ತೈತಿ, R ಆಗಣ S ಬರ್ತೈತಿ. ಓಕೆ, I ಆಗಣ J ಬರ್ತೈತಿ, E ಆಗಣ F, N ಆಗಣ O, D ಆಗಣ E. ಸೊ ಇದು ತಿಳಿತಲ್ಲ ನಿಮ್ಗೆ ಯಾವ ತರ ಬಂದ ತೆಗ್ಸಿಂದ ಅದನ್ನು ತಿಳ್ಕೊಬೇಕಷ್ಟ. ಓಕೆ, ಸೊ ಇದು ಟೈಪ್ ಒನ್ ಇದು. ಸೊ ಈ ತರ ಪ್ರಶ್ನೆಗಳನ್ನ ನೇರ ಪ್ರಶ್ನೆಗಳು ಅಂದ್ರೆ ಇದು ಒಂದೊಂದ ಪ್ಲಸ್ ಮಾಡ್ಕೊಂತ ಹೋಗ್ಯಾರ, ಎರಡೆರಡು ಪ್ಲಸ್ ಮಾಡ್ಕೊಂತ ಹೋಗ್ಬೋದು, ಮೂರ್ ಪ್ಲಸ್ ಮಾಡ್ಕೊಂತ ಹೋಗ್ಬೋದು. ಸೊ ಎಷ್ಟು ಪ್ಲಸ್ ಮಾಡಿದಾರ ಎಷ್ಟು ಮೈನಸ್ ಮಾಡಿದಾರ ಅಂತ ನಾವು ತಿಳ್ಕೊಬೇಕಾಗತ್ತೆ ಇಲ್ಲಿ. ಓಕೆ, ಅದಕ್ಕೆ ಏನಲ್ಲ. ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ಕೊಳ್ರಿ. ಸೊ ನೋಡ್ಕೊಳ್ರಿ, ಇಲ್ಲಿ ಏನತ್ತಂದ್ರೆ ನಾನು ಸೇಮ್ ಏನ್ ಮಾಡೀನಿ ಅಂದ್ರೆ ಇದನ್ನ ಸೊ ನೀವು ನೋಡ್ಕೋಬಹುದು. ನಾ ಯಾವ ತರ ಸೇಮ್ ಮಾಡೀನಿ ಅಂದ್ರೆ ಒಂದು ವಿಶಿಷ್ಟ ಭಾಷೆಯಲ್ಲಿ ಫೋರ್ಸ್ ಅನ್ನು ENQBD ಎಂದು ಕರೆಯಲಾಗಿದೆ, ಲವ್ ಅನ್ನು KNUD ಎಂದು ಕರೆಯಲಾಗಿದೆ. ಹಾಗಾದರೆ ಅದೇ ಭಾಷೆಯಲ್ಲಿ ಫ್ರೆಂಡ್ ಅನ್ನು ಏನೆಂದು ಕರೆಯಲಾಗುತ್ತದೆ. ಸೊ ಅದೇ ಪ್ರಶ್ನೆ ಐತಿ, ಆದ್ರೆ ಇಲ್ಲಿ ಏನ್ ಮಾಡಿ ಅಂತ ಏನ್ ಬದಲಾಗೈತಿ. ಸೊ ಇಲ್ಲಿ ನೋಡ್ಕೋಬಹುದು ನೀವು, ಫೋರ್ಸ್ ಅನ್ನೋದು GPSDF ಅಂತ ಬಂದಿತ್ತು, ಆದ್ರೆ ಇಲ್ಲಿ ಏನ್ ಬಂತಿ ಫೋರ್ಸ್ ಅನ್ನೋದ ENQBD ಬಂದೈತಿ. ಇದು ಯಾಕೆ ಹಿಂಗ್ ಬಂತ? ಸೊ ಇಲ್ಲಿ ಏನಾಗಿಲ್ಲ ಬದಲಾವಣೆ ಏನಾಗೈತಿ ನೋಡ್ಕೊಬೇಕು ನೀವು ಇಲ್ಲಿ ಮೊದಲಿಗೆ. ಸೊ ಏನ್ ಬದಲಾವಣೆ ಆಗೈತಿ? ಸೊ ಇಲ್ಲಿ ಏನಾಗಿಲ್ಲ, ಫೋರ್ಸ್ ಅನ್ನೋದನ್ನ ಇಲ್ಲಿ ಬರ್ಕೋಬೇಕು ನೀವು. ಫೋರ್ಸ್ FORCE ಫೋರ್ಸ್ ಅನ್ನೋದನ್ನ ಏನ್ ಮಾಡಿದಾರ ಅವರ ENQBD ಎಂದು ಬರೆಯಲಾಗಿದೆ. ಇಲ್ಲಿ ಸೇಮ್ ಲವ್ ಅನ್ನೋದನ್ನ ಎಲ್ಲೋ ಅಂದ್ರೆ ಒಂದು ಸ್ವಲ್ಪ ಪೇಸ್ ಕೊಟ್ಟು ಬರ್ಕೋತೀನಿ, KNUD ಎಂದು ಬರೆಯಲಾಗಿದೆ. ಹಾಗಾದ್ರೆ ಮತ್ತೆ ಸೇಮ್ ಫ್ರೆಂಡ್. ಸೊ FRIEND. ಸೊ ಇದು ನೋಡ್ಕೊಳ್ರಿ, ಇಲ್ಲಿ ಏನು ಚೇಂಜಸ್ ಆಗೈತಿ. F ಆದ ಬಳಕ ಅಲ್ಲಿ G ಬಂದಿತ್ತು. ಸೊ ಇಲ್ಲಿ ಏನು ಬಂದೈತಿ E ಬಂದೈತಿ, ಅಂದ್ರೆ -1
ಸೊ -1 ಮಾಡಿದಾರೆ ಅಂದ್ರೆ ಹಿಂದ್ಗಡೆ ಎಫ್ದ ಹಿಂದ್ಗಡೆ ಯಾವ್ದು ಬರುತ್ತೆ ಇ ಅಂತ ಬರುತ್ತೆ, ಓದ ಹಿಂದ್ಗಡೆ ಸೊ ಎನ್ ಬರ್ತೈತಿ, ಓದ ಹಿಂದ್ಗಡೆ ಎನ್. ಸೊ -1 ಮಾಡ್ಕೊಂತ ಹೋಗಿದಾರ. ಆರ್ದ ಹಿಂದ್ಗಡೆ ಕ್ಯೂ ಬರ್ತೈತಿ. ಸೊ ಇಲ್ಲಿ ನೋಡ್ಕೋಬಹುದು ನೀವು, ಆರ್ದ ಹಿಂದ್ಗಡೆ ಸೊ ಕ್ಯೂ ಬಂದೈತಿ. ಸೊ ಹಂಗೆ ಅದೇ ತರನಾಗೇನ ಎಲ್ಲದಕ್ಕೂ -1 -1 ಮಾಡ್ಕೊಂತ ಹೋಗಿದಾರೆ. ಸೊ ಲವ್ ಅನ್ನೋದನ್ನ ನೋಡ್ಕೋಬಹುದು. ಲವ್ ಅನ್ನೋದನ್ನ -1 ಅಂದ್ರೆ ಕೆ ಆಗೋಣ ಎಲ್ ಬರುತ್ತೆ, ಎನ್ ಆಗೋಣ ಓ ಬರುತ್ತೆ. ಅಂದ್ರೆ ಸೇಮ್ ಅಂದ್ರೆ -1 ಮಾಡ್ಕೊಂತ ಹೋಗಿದಾರೆ ಅಷ್ಟೇ. ಅದೇ ತರ ನೀವು ಫ್ರೆಂಡ್ ಅನ್ನೋದನ್ನ ನೋಡ್ಕೊಳ್ರಿ. ಸೊ ಫ್ರೆಂಡ್ ಅನ್ನೋದ್ರ ಹಿಂದ್ಗಡೆ ಏನ್ ಮತ್ತೆ ಇ ಬರ್ತೈತಿ. 1 - ಇ ಅಂದ್ರೆ 1 ಅಂದ್ರೆ ಕ್ಯೂ, ಆರ್ ಅಂದ್ರೆ 1 - ಅಂದ್ರೆ ಕ್ಯೂ ಬರುತ್ತೆ. ಆಯ್ದು ಹಿಂದ್ಗಡೆ ಎಚ್. ಸೊ ಇದು ಒಂದು ಬ್ಯಾಕ್ ಅಂದ್ರೆ ಡಿ, ಎನ್ ಅಂದ್ರೆ ಸೊ ಎನ್ ಹಿಂದ್ಗಡೆ ಯಾವ್ದೈತಿ ನೋಡ್ಕೊಡ್ರಿ, ಇಲ್ಲಿ ಎಂ ಐತಿ, ಡಿ ಹಿಂದ್ಗಡೆ ಸಿ. ಓಕೆ ತಿಳಿತಾ? ಸೊ ಅದೇ ಪ್ರಶ್ನೆಯನ್ನ ನಾನು ಯಾವ ತರ ಮಾಡಿದೀನಿ ಅಂದ್ರೆ ನಿಮ್ಗ ಎರಡು ತರನು ತಿಳಿಬೇಕ. ಓಕೆ ಹಂಗ ನಿಮ್ಗ ತಿಳಿಸಿದಾರ ಅಂದ್ರೆ ಒಂದು ಅದ ಪ್ರಶ್ನೆ ಐತಿ, ಆದ್ರೆ ಒಂದು ಪ್ಲಸ್ ಮಾಡಿದಾರೆ, ಒಂದು ಮುಂದೆ ಮಾಡಿದಾರ. ಸೊ ಈಗ ನೆಕ್ಸ್ಟ್ ಒಂದು ಕ್ವಶನ್ ಏನೈತಿ ನೋಡ್ಕೊಳ್ರಿ. ಸೊ ಏನ್ ನೆಕ್ಸ್ಟ್ ಕ್ವಶನ್ ಐತಪ್ಪ ಅಂದ್ರೆ, ಮದ್ರಾಸ್ ಅನ್ನು NBESBT ಎಂದು ಸೂಚಿಸಲಾಗಿದೆ, ಬಾಂಬೆ ಅನ್ನು ಏನೆಂದು ಸೂಚಿಸಬಹುದು? ಓಕೆ ಸೊ ಆಪ್ಷನ್ಸ್ ಏನೈತಿ ಇಲ್ಲಿ ಕೆಳಗಡೆ ಕೊಟ್ಟೈತಿ, ಅದನ್ನೆಲ್ಲ ನೋಡ್ಕೊಳ್ರಿ. ಸೊ ಕರೆಕ್ಟ್ ಆಗಿ ನನಗೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಒಳಗೆ ಏನೈತಿ, ಇದು ಪಾರ್ಟ್ 1 ಕೋಡಿಂಗ್ ಡಿ ಕೋಡಿಂಗ್ ಒಳಗಡೆ ಟೈಪ್ 1 ಇದು. ಸೊ ಇದು ನೇರ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ಇದ್ರ ಬದಲ ಅಂದ್ರೆ ನೇರ ಪ್ರಶ್ನೆಗಳನ್ನ ನೀವು ಯಾವ ತರ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಈಗ ಯಾವುದೋ ಒಂದು ರಾಮ್ ಅನ್ನು ಸೊ 2 ಪ್ಲಸ್ ಮಾಡ್ಕೊಂತವ್ರಿ, ರಾಮ್ STU. ಸೊ ರಾಮ್ ಎಂ ಅಂದ್ರೆ ಎಂ ಮುಂದ್ಗಡೆ ಒಂದು 3. ಸೊ ಈ ತರ ಕ್ರಿಯೇಟ್ ಮಾಡ್ಕೊಂತ ಸೊ ನೇರ ಪ್ರಶ್ನೆಗಳಿಗೆ ನೇರ ಉತ್ತರಗಳು. ಇನ್ನು ಮುಂದೆ ಏನು ಬರ್ತಾವ, ಸೊ ನಂಬರ್ಗಳನ್ನ ಕೂಡ್ಸೋದು ಬರ್ತೈತಿ ಟೈಪ್ 2 ಒಳಗಡೆ. ಸೊ ಯಾವ ತರ ಕೂಡ್ಸೋದು ಬರ್ತೈತಿ ಹೇಳ್ತೀನಿ ನೋಡ್ರಿ. ಸೊ ಯಾವ ತರ ಕೂಡ್ಸೋದು ಬರುತ್ತೆ ಅಂದ್ರೆ, ಈಗ ಯಾವ್ದೋ ಒಂದು ನಂಬರ್ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ರಿ ರಾಮ್ ಅಂತೇಶಿಂದ ಕೊಟ್ಟಿರ್ತಾನ, ರಾಮ್ ಅಂತೇಶಿಂದ ರಾಮ್ ಅನ್ನೋದನ್ನ ಕೊಟ್ಟಿರ್ತಾನ. 6 ನಂಬರ್ ಎಷ್ಟೈತಿ 18, 6 ನಂಬರ್ 18 ಪ್ಲಸ್ ಎ ಅಂದ್ರ 1, ಎಂ ಅಂದ್ರ 13. ಸೊ ಮ್ಯಾಗಿಂದ ನೋಡ್ಬೇಕ್ರಿ. ಸೊ ಮ್ಯಾಗಿನ್ ನೋಡ್ಬೇಕ, ಇದ್ರ ಆನ್ಸರ್ ಏನ್ ಕೊಟ್ಟಿರ್ತಾನಂದ್ರ ಅವಾಗ 18 ಪ್ಲಸ್ 13 ಸೊ ಎಷ್ಟು 31 ಪ್ಲಸ್ 2 32. ಅದನ್ನ ಏನೈತಿ ಕ್ಯಾಟ್ ಅನ್ನೋದನ್ನ CAT ಕ್ಯಾಟ್ ಅನ್ನೋದನ್ನ ಎಷ್ಟ್ ಅಂತ ಕ್ವೆಶನ್ ಕೇಳ್ತಾನ. ಕ್ಯಾಸ್ಟ್ ಅಂದ್ರೆ ಹೆಂಗ್ ಮಾಡಿರ್ತಾನ, ರಾಮ್ ಮುಂದ್ಗಡೆ ಸೊ ರಾಮ್ ಮುಂದ್ಗಡೆ 32 ಅಂತ ಬರ್ದಿರ್ತಾನ, ಕ್ಯಾಟ್ ಅನ್ನೋದನ್ನ ಎಷ್ಟು ಸೊ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾನ. ಅದಕ್ಕೆ ಆನ್ಸರ್ ಸಿ ಅನ್ನೋದು ಏನೈತಿಲ್ಲ, ಸಿ ಅನ್ನೋದು 3 ಪ್ಲಸ್ ಕ್ಯಾಟ್ ಎ ಅನ್ನೋದನ್ನ 1, ಟಿ ಅನ್ನೋದು ಏನ್ ಬರುತ್ತಪ್ಪ, ಟಿ ಅನ್ನೋದ್ರ ನಂಬರ್ 20. ಸೊ ಎಲ್ಲಾನ ಸೇರಿಸಿದಾಗ ಎಷ್ಟಾಗುತ್ತಂದ್ರ 24. ಈ ತರ ಬರ್ತಾವ. ಸೊ ಮತ್ತೇನ್ ಬರ್ತಾವತ್ತಂದ್ರ ಏನ್ ಕೇಳ್ತಾನ ಅಂದ್ರೆ ಸೀದಾ ಏನ್ ಮಾಡಿರ್ತಾನ. ಸೊ ಬಿ ಅನ್ನೋದನ್ನ ಬಿ ಈಸ್ ಈಕ್ವಲ್ ಟು 2 ಅಂದ್ರೆ ಅದನ್ನ 2 ಕೊಟ್ಟಿರಂಗಿಲ್ಲ, 2ರ ವರ್ಗ 4 ಅಂತ ಕೊಟ್ಟಿರ್ತಾನ. ಸೊ ಅದೇ ತರನಾಗಿ ಜೆ ಅನ್ನುವುದನ್ನ 10ರ ವರ್ಗ 100. ಸೊ ಅದೇ ತರನಾಗಿ ನಿಮಗೇನು ಕ್ವಶನ್ ಕೇಳ್ತಾನಂದ್ರ 4 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದ್ರೆ ಯಾವುದು ಡಿ ಅಂತ, ಜೆ ಅಂದ್ರೆ 4 ಅಂದ್ರೆ ಯಾವುದು ಡಿ ದ ಕ್ವಶನ್ ಮಾರ್ಕ್ ಅಂತ ಕೊಟ್ಟಿರ್ತಾನವ. ಸೊ ಈಗ ನೋಡ್ಕೋಬಹುದು, ಎಲ್ಲಾನು ಅಳಿಸ್ತೀನಿ, ಇನ್ನೊಮ್ಮೆ ಹೇಳ್ತೀನಿ ನೋಡ್ಕೊಳ್ರಿ. ಈಗ ಸೊ ಬಿ ಅನ್ನೋದ ಬಿ ಈಸ್ ಈಕ್ವಲ್ ಟು 4. ಸೊ ಜೆ ಅನ್ನೋದು 10ರ ವರ್ಗ 100. ಸೊ ಅದೇ ತರನಾಗಿ ಡಿ ದ ಕ್ವಶನ್ ಮಾರ್ಕ್ ಕೊಟ್ಟು ಬಿಟ್ಟಿರ್ತಾನ್ರಿ. ಇದು ಈ ತರ ಪ್ರಶ್ನೆ ಕೇಳ್ತಾನ. ಸೊ ಬಿ ಅನ್ನೋದನ್ನ 4, ಬಿ ಈಸ್ ಈಕ್ವಲ್ ಟು 4, ಜೆ ಈಸ್ ಈಕ್ವಲ್ ಟು 100 ಡಿ ಅಂದ್ರೆ ಬಿ ಅನ್ನೋದು 4 ಯಾವ ತರ ಬಂತು. ಇಲ್ಲಿ 2ರ ವರ್ಗ ಕೊಟ್ಟಿದ್ದಾನೆ, 2ರ ವರ್ಗ ಸೊ 2 ವರ್ಗ 2 4. ಇಲ್ಲಿ 10 × 10 ಸೊ 10 100 ಅಂದ್ರೆ ಜೇದ್ ಏನದಿಲ್ಲ ಅದ 100 ಕೊಟ್ಟಿರ್ತಾನ. ಡಿ ಅಂದ್ರೆ 4 4 16. ಸೊ ಆನ್ಸರ್ 16 ಆಗುತ್ತ. ಈ ತರ ಪ್ರಶ್ನೆಗಳು ಸಾಕಷ್ಟು ಬರ್ತಾವ. ಓಕೆ ಸೊ ಅದನ್ನೆಲ್ಲಾನು ಮುಂದ್ಗಡೆ ಏನದಿಲ್ಲ ಹೇಳ್ಕೊಂತ ಹೋಗ್ತಾ ಇರ್ತೀನಿ. ಇದ್ರ ಬಗ್ಗೆ ಏನತ್ತಿಲ್ಲ ಇನ್ನ ನಿಮ್ಗೆ ಆಸಕ್ತಿ, ನಾನು ಈಗ ಇವತ್ತನ ಪ್ಲಸ್ ಆಗಿ ನಾನು ಸೊ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಇವತ್ತನ ಮೊದಲನೇ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ಲಾಸ್ದ ನಂದು ಯಾವ ಥರ ಇತ್ತು, ಸೊ ನಿಮ್ಗೆ ಕ್ಲಾಸ್ ಇಷ್ಟ ಆಗೈತನ, ನಾನು ಕ್ಲಾಸ್ ನೆಕ್ಸ್ಟ್ ಹೇಳ್ಬೇಕನ್ನ
ಇದು ಟೈಪ್ 1 ಬಗ್ಗೆ ಹೇಳಿದ್ದೀನಿ, ಕೋಡಿಂಗ್ ಬಗ್ಗೆ. ಸೊ ಟೈಪ್ 2 ಬಗ್ಗೆ ಕ್ಲಾಸನ್ನು ಹೇಳಬೇಕಾ ಅಥವಾ ಹೇಳಬಾರ್ದಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಏನೈತಿ, ಟೈಪ್ 1 ಒಳಗಡೆ ಯಾವ ಥರ ಇವು ಪ್ರಶ್ನೆಗಳಲ್ಲ ಅವು ಯಾವ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ದೊಳಗೆ ಹಳಿದ್ರೊಳಗೆ ಬಂದಿದ್ದು ಅಂದ್ರೆ ಅದ್ರೊಳಗೆ ಗೊತ್ತಾಗಿರ್ಲಿಕ್ಕಂದ್ರೆ ನನ್ಗೆ ಕಮೆಂಟ್ ಮಾಡ್ರಿ. ಇಲ್ಲಂದ್ರೆ ನನ್ನ ಸ್ನೇಹಿಜೀವಿ ಆಫೀಷಿಯಲ್ ಇನ್ಸ್ಟಾಗ್ರಾಮ್ ಚಾನಲ್ದಾಗ ಹೋಗ್ರಿ, ಅಲ್ಲಿ ಹೋಗಿ ಏನತ್ತಿಲ್ಲ ನನಗೆ ಸೊ ಮೆಸೇಜ್ ಹಾಕ್ರಿ, ನಿಮ್ಗೆ ಬಿಡಿಸಿ ಅದನ್ನು ಸಾಲ್ವ್ ಮಾಡಿ ಮತ್ತೊಂದು ವಿಡಿಯೋದೊಳಗೆ ಹಾಕ್ತೀನಿ. ನೆಕ್ಸ್ಟ್ ಏನು ಬರ್ತದಿಲ್ಲ ಅದನ್ನಂತೆ ಟೈಪ್ 2 ಒಳಗಡೆ ಹೇಳ್ಕೊಡ್ತೀನಿ. ಓಕೆ, ಸೊ ಈಗೇನು ಪ್ರಶ್ನೆಗಳು ಬರ್ತಲ್ಲ ಕೋಡಿಂಗ್ ಒಳಗಡೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಬರ್ತಲ್ಲ ಅದನ್ನೆಲ್ಲ ಸಾಲ್ವ್ ಮಾಡೋಣ. ಓಕೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಯ್ತು ಅಂತೀನಿ. ಯಾರು ಅಗ್ನಿವೀರ SSCಗೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಯಾರು ಪ್ರಯತ್ನ ಮಾಡಕತ್ತಾರ ಅಂಥವ್ರಿಗೆಲ್ಲ ವಿಡಿಯೋ ಸೆಂಡ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಸ್ನೇಹಿಜೀವಿ ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಂಥ ಹೊಸ ವಿಡಿಯೋಗಳನ್ನ ಮತ್ತೆ ಮಾಡಿ ಹಾಕ್ತಾ ಇರ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.